ಹಾಯ್ ನಮಸ್ತೆ. ಇದು ಗುರುವಾರದ ವಿನಿಲಾಗ್ ಆಗಿರುತ್ತೆ. ನಾನು ಬೆಳಿಗ್ಗೆನೇ ಎದ್ದಿದ ತಕ್ಷಣ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಬಟ್ ತುಂಬ ಚಳಿ ಇರೋದ್ರಿಂದ ಸ್ವೆಟರ್ ಹಾಕ್ಕೊಂಡು ವಾಕ್ ಮಾಡ್ತಿದ್ದೆ. ನನ್ನ ಮಗ ಕೂಡ ನನ್ನನ್ನು ಎತ್ಕೊಂಡು ವಾಕ್ ಮಾಡು ಅಂತ ಬಂದಿದ್ದ. ಅದಾದಮೇಲೆ ಇವತ್ತು ತಿಂಡಿಗೆ ಅವನಿಗೆ ಬಾಕ್ಸಿಗೆ ಅಂತ ಹೇಳಿ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಪನ್ನೀರ್ ಹಾಕ್ಕೊಂಬಿಟ್ಟು. ಅದಕ್ಕೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಮಾಮೂಲಿ ನಾವು ಎಣ್ಣೆ ಹಾಕ್ಕೊಳ್ಳೋದಕ್ಕಿಂತ ತುಪ್ಪ ಹಾಕ್ಕೊಂಡು ಮಾಡಿದ್ರೆ ಅದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಒಳ್ಳೆಯದು ಕೂಡ ಆರೋಗ್ಯಕ್ಕೆ, ಆಯಿತಾ. ನೀವು ತುಪ್ಪಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಂಗೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಬೇಕಾದ್ರೆ ಯಾರಾದರೂ ಟ್ರೈ ಮಾಡಿ ನೋಡಿ. ಅದಕ್ಕೆ ಹಸಿಮೆಣ್ಸಿಕಾಯಿ, ಈರುಳ್ಳಿ ಹಾಕ್ಬಿಟ್ಟು ಮತ್ತು ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ಬಿಟ್ಟು ತುಪ್ಪದಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿಸ್ಕೋಬೇಕು, ಸ್ವಲ್ಪ ಕೆಂಪಗಾಗೋವರೆಗೂ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಸ್ವಲ್ಪ ತರಕಾರಿ ಜಾಸ್ತಿ ಯೂಸ್ ಮಾಡ್ತೀನಿ, ಯಾಕಂದರೆ ಅದರಲ್ಲಿ ಫೈಬರ್ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳ ಡೈಜೆಷನಿಗೆ ತುಂಬ ಒಳ್ಳೆಯದು. ಯಾಕಂದರೆ ಫೈಬರ್ ಇಲ್ಲ ಅಂತ ಅಂದರೆ ಡೈಜೆಷನ್ ಸರಿಯಾಗಲ್ಲ ಮತ್ತು ಅವ್ರಿಗೆ ಹೊಟ್ಟೆ ನೋವು ಬರೋದು ಮತ್ತು ಬೇರೆ ಬೇರೆ ಥರ ಎಲ್ಲ ಪ್ರಾಬ್ಲಮ್ ಆಗಿಬಿಡತ್ತೆ. ಹಾಗಾಗಿ ತರಕಾರಿ ಯೂಸ್ ಮಾಡಿ. ಚಿಕ್ಕ ಮಕ್ಕಳಿಂದ ಕಲಿಸಿದ್ರೆ ಬೇಗನೆ ಕಲ್ತ್ಕೊಂಡ್ಬಿಡ್ತಾರೆ, ನೀವೇನು ಕೊಟ್ಟರು ತಿನ್ನೋ ಥರನ. ಹಾಗಾಗಿ ಚಿಕ್ಕ ಮಕ್ಕಳಿಂದನೇ ಎಲ್ಲ ತರಕಾರಿ, ಸೊಪ್ಪು ಪ್ರತಿಯೊಂದು ತಿನ್ನೋ ಥರ ಮಾಡಿದ್ರೆ ಅವ್ರಿಗೆ ದೊಡ್ಡವರಾದಮೇಲೆ ಅದು ಬೇಡ ಇದು ಬೇಡ ಅಂತ ತಟ್ಟೆನಲ್ಲಿ ಸೈಡಲ್ಲಿ ಎತ್ತಿಡೋದು ಆ ಥರ ಎಲ್ಲ ಮಾಡೋದಿಲ್ಲ. ನಾನು ಫ್ರೈಡ್ ರೈಸ್ ಮಾಡೋದಕ್ಕೆ ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಪನ್ನೀರನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದೇನಿಲ್ಲ, ಮಾಮೂಲಿ ಆಯಿಲಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದಷ್ಟೇ. ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ನಾನು ಮುಂಚೆಗೆ ಮಾಡಿಬಿಟ್ಟು. ಯಾವುದೇ ತರಕಾರಿ ಆಗಲಿ ನಿಮಗೆ ಬೇಗ ಕ್ವಿಕ್ಕಾಗಿ ಅಡುಗೆ ಆಗಬೇಕು ಅಂತ ಅಂದರೆ ಸ್ವಲ್ಪ ಚಿಕ್ಕಗೆ ಹಚ್ಕೊಳ್ಳಿ. ಸ್ವಲ್ಪ ದಪ್ಪ ದಪ್ಪ ಹಚ್ಕೊಂಡ್ರೆ ಬೇಗ ಬೇಯೋದಿಲ್ಲ. ಹಾಗಾಗಿ ಚಿಕ್ಕಗೆ ಹಚ್ಕೊಂಡ್ಬಿಟ್ರೆ ಬೇಗನೂ ಬೇಯುತ್ತೆ ಮತ್ತು ಮಕ್ಳಿಗೆ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಟೈಮ್ ಆಗಿಬಿಡತ್ತೆ ಅಲ್ವಾ. ಹಾಗಾಗಿ ನಾವು ಸ್ವಲ್ಪ ಬೇಗ ಹಚ್ಕೊಂಡ್ಬಿಟ್ರೆ, ಇಲ್ಲ ನೈಟ್ ಟೈಮ್ ಹಚ್ಚಿಟ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಚಿಕ್ಕಗೆ ಹಚ್ಕೊಂಡಾಗ ತರಕಾರಿ ಎಣ್ಣೆಯಲ್ಲೇ ಬೇಯ್ಕೊಂಬಿಡತ್ತೆ ಅರ್ಧಕ್ಕರ್ಧ. ಅದಾದಮೇಲೆ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಇನ್ನೂ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಉಪ್ಪೆಲ್ಲ ಹಾಕಿದ್ಮೇಲೆ. ಸೊ ನಾನು ಸ್ವಲ್ಪ ಹೊತ್ತು ಬೇಯ್ಕೊಳ್ಳೋದಕ್ಕೆ ಬಿಟ್ಟಿದ್ದೀನಿ ಇದರಲ್ಲಿ. ಅದಕ್ಕೆ ಒಂದು 1/4 ಚಮಚದಷ್ಟು ಚಕ್ಕೆ ಲವಂಗ ಪುಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿನೂ ಹಾಕ್ಕೊತೀನಿ. ನೀವು ಜಾಸ್ತಿ ಧನಿಯಾ ಪುಡಿ ಯೂಸ್ ಮಾಡಲಿಲ್ಲ ಅಂದರೂ ಸ್ವಲ್ಪನಾದರೂ ಯೂಸ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಟೇಸ್ಟ್ ಚೆನ್ನಾಗಾಗಬೇಕು ಅಂತ ಅಂದರೆ ಧನಿಯಾ ಪುಡಿ ಮತ್ತು ಚಕ್ಕೆ ಲವಂಗ ಪೌಡರು ಮತ್ತು ಮೆಣ್ಸಿಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರದ ಪುಡಿ ಹಾಕ್ಕೊತೀನಿ. ಹಾಕ್ಕೊಳ್ಳಿಲ್ಲ ಅಂತಂದ್ರೂ ನಡೆಯುತ್ತೆ, ಯಾಕಂದರೆ ಚಿಕ್ಕ ಮಕ್ಕಳು ಜಾಸ್ತಿ ಖಾರ ತಿನ್ನೋದಿಲ್ಲ. ಹಂಗಂತ ಹೇಳ್ಬಿಟ್ಟು ತಿನ್ನೋದಿಲ್ಲ ಅಂತ ಪೂರ್ತಿ ಬಿಡಲೇಬಾರ್ದು, ಯಾಕಂದರೆ ಮುಂದೆ ತಿನ್ನೋದೇ ಇಲ್ಲ ಅವರು, ಖಾರನೇ ತಿನ್ನೋದಿಲ್ಲ, ಬರೀ ಸ್ವೀಟ್ಸ್ ತಿನ್ನೋದು, ಬೇರೆ ಬೇರೆ ಫುಡ್ಡು ತಿನ್ನೋದು ಟ್ರೈ ಮಾಡೋದೇ ಇಲ್ಲ. ಪನ್ನೀರೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಆಯಿಲಲ್ಲಿ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಆ್ಯಕ್ಚುಲಿ ಪನ್ನೀರನ್ನ ಆದಷ್ಟು ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಪ್ರೋಟೀನ್ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈಗ ಬ್ಯಾಲೆನ್ಸ್ ಡಯಟ್ ಅಂತೆಲ್ಲ ಈಗ ತುಂಬ ಟ್ರೆಂಡಿ ಆಗಿಬಿಟ್ಟಿದೆ. ಬ್ಯಾಲೆನ್ಸ್ ಡಯಟ್ ಅಂದರೆ ಫೈಬರು, ಪ್ರೋಟೀನು ಮತ್ತು ಕಾರ್ಬ್ಸು ಇಷ್ಟೂ ಇರಬೇಕು ಅದರಲ್ಲಿ. ನಮಗೆ ಫೈಬರ್ ಎಲ್ಲ ತರಕಾರಿಯಿಂದ ಬರುತ್ತೆ, ಪ್ರೋಟೀನು ಮೊಟ್ಟೆ ಮತ್ತು ಪನ್ನೀರು ಅಥವಾ ಚಿಕನ್, ಮಟನ್ ಈ ಥರದ್ರಲ್ಲಿ ಬರುತ್ತೆ. ಮತ್ತು ಕಾರ್ಬ್ಸ್ ಅಂದರೆ ಮಾಮೂಲಿ ರೈಸ್ ಬರುತ್ತಲ್ಲ ಅದು ತಿಂದ್ರೂ ಇಷ್ಟು ಬ್ಯಾಲೆನ್ಸ್ಡು, ಒಟ್ಟು ಬ್ಯಾಲೆನ್ಸ್ ಮಾಡ್ಕೊಂಡು ತಿಂತಾ ಹೋದರೆ ಹೆಲ್ದಿಯಾಗಿರ್ತೀವಿ ಅನ್ನೋದು ನಾವು ಕೂಡ ಕಲ್ತ್ಕೋಬೇಕು ಮತ್ತು ನಮ್ಮ ಮಕ್ಳಿಗೆ ಕೂಡ ಹೇಳ್ಕೊಡ್ಬೇಕಾಗತ್ತೆ. ನಾವು ಚಿಕ್ಕ ಮಕ್ಕಳಿಂದ ಸ್ವಲ್ಪ ಹೇಳ್ಕೊಡ್ತಾ ಹೋದರೆ ಈ ಥರ ಹೆಲ್ದಿ ಫುಡ್ ತಿನ್ನಬೇಕು ಅಂತ, ಅವ್ರು ದೊಡ್ಡವರಾಗ್ತಾ ಆಗ್ತಾ ಜಾಸ್ತಿ ಹೊರಗಡೆ ಫುಡ್ ತಿನ್ನೋದಿಲ್ಲ, ಮನೆಯಲ್ಲೇ ಎಲ್ಲ ಪ್ರತಿಯೊಂದು ಮಾಡ್ಕೊಂಡು ಕೊಡೋದ್ರಿಂದ ಅವ್ರಿಗೆ ಹೊರಗಡೆ ಫುಡ್ ತಿನ್ನಬೇಕು ಅಂತಲೂ ಅನಿಸೋದಿಲ್ಲ. ಅದಕ್ಕೆ ಟೊಮೆಟೊ ಹಾಕಿದ್ದೀನಿ ಸ್ವಲ್ಪ ಲಾಸ್ಟಿಗೆ ಹುಳಿ ಬರಲಿ ಅಂತ. ಅದಾದಮೇಲೆ ಎಲ್ಲ ಆಡಿಸ್ಕೊತಾ ಇದ್ದೀನಿ, ಲೈಕ್ ಅದು ಎಲ್ಲದಕ್ಕೂ ಚೆನ್ನಾಗಿ ಅಂಟ್ಕೊಳ್ಳಿ ಮಸಾಲ ಎಲ್ಲ ಪ್ರತಿಯೊಂದೂ ಅಂತ ಹೇಳ್ಬಿಟ್ಟು ಆಡಿಸ್ಕೊಂಡ್ಮೇಲೆ ಒಂದು ಕಡೆ ರೈಸಿಗೆ ಇಟ್ಕೊಂಡಿದ್ದೆ ನಾನು. ಅದು ರೈಸ್ ಆದಮೇಲೆ ಅದನ್ನು ರೈಸು ಸ್ವಲ್ಪ ಆರೋ ತಕ್ಕನ ಲೈಕ್ ಒಂದು ಬೌಲ್ ಆಗಲಿ ಒಂದು ಬ್ರೇಷನ್ ಆಗಲಿ ಅಂಥದ್ರಲ್ಲಿ ಇಟ್ಬಿಟ್ಟು ಸ್ವಲ್ಪ ಆರಿದ್ಮೇಲೆ ಇದಕ್ಕೆ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ
ಬೇಗನೆ ಆಗುತ್ತೆ, ತುಂಬ ಈಸಿ ಕೂಡ. ಈಗ ತುಂಬ ಟೈಮ್ ಇರಲ್ಲ, ಬೇಗ ಮಾಡಿಬಿಟ್ಟು ಕಳಿಸ್ಬೇಕು, ಅಥವಾ ನಾವು ಲೇಟಾಗಿ ಎದ್ವಿ ಅನ್ನೋ ಟೈಮಲ್ಲಿ ಬೇಗ ಮಾಡಿಬಿಟ್ಟು ಕಳಿಸ್ಬಿಡ್ಬೋದು ಮಕ್ಳುಗಳಿಗೆ ಈ ಥರ ಮಾಡಿದರೆ. ಅವನು ತುಂಬ ಇಷ್ಟಪಟ್ಟು ತಿಂತಾನೆ. ಆ್ಯಕ್ಚುಲಿ ಮಕ್ಳುಗಳಿಗೆ ಹೊಸ್ದಾಗಿ ಬೇರೆ ಬೇರೆ ಥರ ಫುಡ್ನ ಕೊಡೋದ್ರಿಂದ ಅವ್ರಿಗೆ ರೂಢಿ ಆಗುತ್ತೆ. ಬೇರೆ ಥರ ಫುಡ್ ತಿಂದ್ರೂ ಇದೇನಿದು ಈ ಥರ ಇದೆ ಅಂತ ಎಲ್ಲ ಅನ್ಸೋದಕ್ಕೆ ಹೋಗಲ್ಲ. ಲಾಸ್ಟಿಗೆ ಏನಿಲ್ಲ, ಬರೀ ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡೋದಷ್ಟೇ. ಚೆನ್ನಾಗಿರುತ್ತೆ. ಲೈಕ್ ಅದಕ್ಕೂ ಉಪ್ಪು ಎಲ್ಲ ಹಾಕಿರ್ತೀವಲ್ವ, ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಟ್ರೈ ಮಾಡೋಂಗಿದ್ರೆ ಮಾಡಿ ಕಮೆಂಟ್ ಮಾಡಿ ಆಯಿತಾ. ಚೆನ್ನಾಗಿರುತ್ತೆ. ಮನೆಯಲ್ಲಿ ಎಲ್ರಿಗೂ ಬೇಕಾದರೂ ಮಾಡ್ಕೋಬೋದು ಈ ಥರ, ಅಥವಾ ಮಕ್ಳುಗಳಿಗೆ ಮಾಡಿ ಕಳಿಸೋದಕ್ಕೆ ಬೇಕಾದ್ರೂ ಮಾಡ್ಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಉಪ್ಪು ಏನಾದರೂ ಸ್ವಲ್ಪ ಕಮ್ಮಿ ಇದ್ದರೆ ಲಾಸ್ಟಿಗೆ ಹಾಕ್ಕೊತೀನಿ. ಯಾಕಂದರೆ ಉಪ್ಪು ನಾವು ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ಲಾಸ್ಟಿಗೆ ಅವರಿಗೆಲ್ಲ ಉಪ್ಪು ತಿಂದಲೇ ಕಳಿಸೋದು ಬೇಡ ಅಂತೇಳಿ ಲಾಸ್ಟಿಗೆ ಉಪ್ಪೇನಾದರೂ ಇಲ್ಲ ಅಂತಂದರೆ ಅವರಿಗೆ ಹಾಕ್ಕೊಟ್ಬಿಡ್ತೀನಿ ಸ್ವಲ್ಪನ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷಿಂಗ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ. ಟೈಮ್ ಆಯಿತು ಅಂತ ನನ್ನ ಮಗನ ಬಾಕ್ಸಿಗೆ ಪ್ಯಾಕ್ ಮಾಡಿಬಿಟ್ಟು ಅವನನ್ನು ಸ್ಕೂಲಿಗೆ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಮಗನಿಗೆ ಇದೊಂದು ಕ್ರೇಜ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಳೆ ಬರ್ತಾ ಇದೆಯೋ ಬರ್ತಾ ಇಲ್ವೋ, ಅವನಿಗೆ ಒಟ್ಟು ಅಂಬ್ರೆಲ್ಲ ಇಟ್ಕೊಂಡು ಹೋಗಬೇಕು ಸ್ಕೂಲಿಗೆ ಅಂತ. ನಾನು ಕರ್ಕೊಂಬರೋದಕ್ಕೂ ತೊಗೊಂಡೋಗ್ಬೇಕಂತೆ. ಅವನೇ ಇಟ್ಕೊಂಡು ಇಳಿತಾ ಇದ್ದ. ಅದಾದಮೇಲೆ ಮಳೆನೇ ಬರ್ತಿಲ್ಲ ನೋಡಿ, ಅವನು ಅಂಬ್ರೆಲ್ಲ ತೊಗೊಂಡು ಹೋಗ್ತಾ ಇದ್ದಾನೆ ನೋಡ್ಕೊಂಡು. ಅದಾದಮೇಲೆ ನಂದು ವಾಚ್ ಎಲ್ಲ ಹಾಳಾಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ನನಗೆ ವಾಚ್ ಆರ್ಡ್ರ್ ಮಾಡಿದರು. ಇದು MI Xiaomi ಅಂತ ಬರುತ್ತಲ್ಲ, ಅದು ಮೂವ್ ಅಂತ ವಾಚು. ಚೆನ್ನಾಗಿದೆ, ಹೊಸ್ದಾಗಿ ಟ್ರೈ ಮಾಡ್ತಾ ಇರೋದು. ಇದಕ್ಕಿಂತ ಮುಂಚೆ ನಂದು MI 5 ಅಂತ ಬ್ಯಾಂಡ್ 5 ಅಂತ ಬರುತ್ತಲ್ಲ ಅದಿತ್ತು. ಬಟ್ ಈಗ ಚೇಂಜ್ ಮಾಡೋಣ, ತುಂಬ ವರ್ಷ ಆಯಿತು ಅಂತ ಹೇಳಿ ತೊಗೊಂಡಿರೋದು. ಇದು ಚೆನ್ನಾಗಿದೆ ಫೀಚರ್ಸ್ ಎಲ್ಲ. ನೋಡಿ, ಯಾರಾದರೂ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಚೆನ್ನಾಗಿದೆ, ನೋಡಿ ತೊಗೊಳ್ಳಿ. ತುಷಾರ್ನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ತರಕಾರಿ ಎಲ್ಲ ಸ್ವಲ್ಪ ಫ್ಲಿಪ್ಕಾರ್ಟ್ ಮಿನಿಟ್ಸಿಂದ ಆರ್ಡ್ರ್ ಮಾಡ್ಕೊಂಡಿದ್ದೆ. ಏನೇನು ತೊಗೊಂಬಂದಿದ್ದೀನಿ ಅಂತ ಅಂದರೆ ಏನಿಲ್ಲ, ಮಾಮೂಲಿ ಫ್ರೂಟ್ಸು ಮತ್ತು ಮನೆಯಲ್ಲಿ ಏನೇನು ತರಕಾರಿ ಬೇಕು ಅದಷ್ಟೇ ಆರ್ಡ್ರ್ ಮಾಡ್ಕೊಳ್ಳೋದು. ಬಟ್ ತುಷಾರ್ಗೆ ಫ್ರೂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಬೇಗ ತಂದು ಕೊಡ್ತಾರೆ, ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಯಾವಾಗಲೂ ಬೇರೆ ಬೇರೆ ಥರ ಫ್ರೂಟ್ಸ್ನ ತರಿಸ್ಕೊತೀನಿ ತುಷಾರ್ಗೆ ಅಂತ ಹೇಳಿ. ಈ ಸರಿ ಕಿವಿ ಫ್ರೂಟ್ಸ್ ಲಾಸ್ಟ್ ಟೈಮ್ ರಾಂಬುತನ್ ಅಂತ ಆರ್ಡ್ರ್ ಮಾಡಿದ್ದೆ, ಮತ್ತು ಪ್ಲಮ್ ಅಂತ ಆರ್ಡ್ರ್ ಮಾಡಿದ್ದೆ, ಲಿಚಿ ಆರ್ಡ್ರ್ ಮಾಡಿದ್ದೆ, ಇಂಡಿಯನ್ ಚೆರ್ರೀಸ್ ಆರ್ಡ್ರ್ ಮಾಡಿದ್ದೆ. ಬಟ್ ಈ ಸರಿ ಬರೀ ಆರೆಂಜ್ ಮತ್ತು ಕಿವಿ ಫ್ರೂಟ್ ಆರ್ಡ್ರ್ ಮಾಡ್ತಿದ್ದೀನಿ. ಚಿಯಾ ಸೀಡ್ಸ್ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಡಯಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ತರಿಸ್ಕೊಂಡಂತೂ ಇದ್ದೀನಿ ಅಷ್ಟೇ. ಎಲ್ಲ ಫ್ರೂಟ್ಸು, ವೆಜಿಟೇಬಲ್ಸು. ಅವನಿಗೆ ಪೈನಾಪಲ್ ಅಂದರೆ ತುಂಬ ಇಷ್ಟ. ಬಟ್ ಏನು ಬೇಜಾರು ಅಂದರೆ ಇದರಲ್ಲೆಲ್ಲ ಸ್ವಲ್ಪ ಕಾಯಿ ಥರ ಕೊಡ್ತಾರೆ. ಅದು ಹಣ್ಣಾಗೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ನಾವು ಫ್ರೂಟ್ಸ್ ಎಲ್ಲ ತೊಗೊಂಬಂದಮೇಲೆ. ಆಮೇಲೆ ನನ್ನ ಮಗನಿಗೆ ಆಲ್ ಅಬೌಟ್ ಮೀ ಚಾರ್ಟ್ ಅಂತ ಹೇಳ್ಬಿಟ್ಟು ಎಲ್ಲ ಲೈಕ್ ಆ್ಯಕ್ಟಿವಿಟಿ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದರು. ಅದನ್ನೆಲ್ಲ ಫೋಟೋ ಎಲ್ಲ ಪ್ರಿಂಟ್ ತೆಗೆಸ್ಕೊಂಬಂದು ಫಿಲ್ ಮಾಡಿದ್ದಾಯಿತು. ಒಂದು ಚಾರ್ಟ್ ಎಲ್ಲ ಚೆನ್ನಾಗಿ ಆಗಿತ್ತು. ಅದಾದಮೇಲೆ ಸ್ವಲ್ಪ ಹೊರಗಡೆ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಹೋಗಿದ್ವಿ. ಅಲ್ಲಿಂದ ಬಂದಮೇಲೆ ಕಡಲೆಕಾಳು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇದು ಫ್ರೈ ಮಾಡ್ಕೊತಾ ಇರೋದು. ಫ್ರೈ ಅಂತ ಅಂದರೆ ಸುಮ್ಮನೆ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಷ್ಟೇ. ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಅಷ್ಟೇ. ಅದನ್ನು ಫ್ರೈ ಮಾಡಿಕೊಂಡು, ಫ್ರೈ ಅಂದರೆ ಅದೇ ಹೇಳಿದ್ನೆಲ್ಲ ಬೆಚ್ಚಗೆ ಮಾಡ್ಕೊಂಬಿಟ್ಟು ಅದನ್ನು ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಅದು ಏನೇನು ಹುರಿದಿರ್ತೀವಲ್ವ, ಬೇಕು ಅಂದರೆ ಸ್ವಲ್ಪ ಮೆಣಸನ್ನು ಹಾಕ್ಕೋಬೋದು. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಶುಂಠಿ 1 ಇಂಚಷ್ಟು ತೊಗೊಂಡ್ರೆ ಸಾಕಾಗತ್ತೆ. ಬೆಳ್ಳುಳ್ಳಿ 1-1.5 ಗಡ್ಡೆ ತೊಗೊಂಡ್ರೆ ಸಾಕಾಗತ್ತೆ. ಆಮೇಲೆ 2-3 ಸ್ಪೂನು ನಮಗೆ ಎಷ್ಟು ಬೇಕಾಗತ್ತೆ ಅಂತ ಮಾಮೂಲಿ ಡೈಲಿ ಮಾಡ್ತಾ ಇರ್ತೀವಲ್ವ, ನಮಗೆ ಗೊತ್ತಿರುತ್ತೆ. ಸೊ 3 ಸ್ಪೂನು ಧನಿಯಾ ಪುಡಿ ಯೂಸ್ ಮಾಡ್ಕೊತೀನಿ. 1 ಸ್ಪೂನು 1.5 ಸ್ಪೂನು ಖಾರದ ಪುಡಿ. ಒಂದೊಂದು ಸರಿ ಕಮ್ಮಿ ಖಾರ ಬೇಕು ಅಂದರೆ ಕಮ್ಮಿ ಹಾಕ್ಕೊತೀನಿ. ಅದಾದಮೇಲೆ ಸ್ವಲ್ಪ ಚಕ್ಕೆ ಲವಂಗ ಪುಡಿ. ಲಾಸ್ಟಿಗೆ ಸ್ವಲ್ಪ ಕಾಯಿ ಹಾಕ್ಬಿಟ್ಟು, ಒಬ್ಬೊಬ್ರಿಗೆ ಕಾಯಿ ಹಾಕಲ್ಲ, ಬಟ್ ಕಾಯಿ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ಅದಾದಮೇಲೆ ಕಡಲೆಕಾಳು ಯಾವಾಗ್ಲೂ ಫಸ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಕಡಲೆಕಾಳು, ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಆಡಿಸ್ಕೊಳ್ಳಿ ಗ್ಯಾಸ್ ಮೇಲೆ. ಹಂಗೆ ಮಾಡೋದ್ರಿಂದ ಸ್ವಲ್ಪ ಉಪ್ಪು ಚೆನ್ನಾಗಿ ಹತ್ತುತ್ತೆ, ಮತ್ತು ಮಸಾಲೆ ಕೂಡ ತುಂಬ ಚೆನ್ನಾಗಿ ಹತ್ತುತ್ತೆ.
ಕಡಲೆಕಾಳು ಸಾಂಬಾರು ನಿಜವಾಗ್ಲೂ ಹೇಳ್ತೀನಿ, ಕೋಳಿ ಸಾಂಬಾರಿಗಿಂತ ತುಂಬ ಚೆನ್ನಾಗಿರುತ್ತೆ ನಾನು ಮಾಡೋದು. ಅಂದರೆ ಎಲ್ಲರೂ ಹಂಗೆ ಹೇಳ್ತಾರೆ, ಹಂಗಾಗಿ ನಾನು ಹೇಳ್ತಾ ಇರೋದು. ನಿಜವಾಗ್ಲೂ ನೀವು ಈ ಥರ ಮಾಡಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗತ್ತೆ ಕಡಲೆಕಾಳು ಸಾಂಬಾರು. ಮುದ್ದೆ ಜೊತೆಯಲ್ಲಿ ಕಡಲೆಕಾಳು ಸಾಂಬಾರು ಊಟ ಮಾಡಿದ್ರೆ ಮುಗೀತು. ಅದನ್ನು ಬೇಕು ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಾಗತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಮಲಿಕೊಂಡ್ವಿ ಅಷ್ಟೇ.